ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ವಾಟ್ಸಪ್ ಸ್ಟೇಟಸನ್ನು ಹೇಗೆ ಸೇವ್ ಮಾಡ್ಕೊಳೋದು? ಹೌದು, ನಿಮಗೂ ಈ ಪ್ರಶ್ನೆ ಬಂದಿರುತ್ತೆ. ವಾಟ್ಸಪ್ ಅವರು ಸ್ಟೇಟಸ್ ಸೇವ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಡ್ಬೋದಿತ್ತು. ನೋಡೋಣ, ಮುಂದಿನ ದಿನಗಳಲ್ಲಿ ಕೊಡ್ಬೋದು. ಹೌದು, ಈ ವಿಡಿಯೋದಲ್ಲಿ ನಾನು ನಿಮಗೆ ವಿತೌಟ್ ಇನ್ಸ್ಟಾಲಿಂಗ್ ಥರ್ಡ್ ಪಾರ್ಟಿ ಆ್ಯಪ್ಸ್ ಸ್ಟೇಟಸ್ನ ಹೇಗೆ ಸೇವ್ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ. ನಾನು ಹೇಳೋ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು. ಫಸ್ಟ್ ಸ್ಟೆಪ್ಪು, ನಿಮ್ಮ ಹತ್ರ ಇರೋಂಥ ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ಅದರಲ್ಲಿ ಆ್ಯಂಡ್ರಾಯ್ಡ್ ಫೋಲ್ಡರ್ ಶೋ ಮಾಡ್ತಿದ್ಯಾ ಅಂತ. ಇಲ್ಲ ಅಂದರೆ ಅಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಶೋ ಆಲ್ ಫೈಲ್ಸ್ ಅಂತ ಕೊಡಿ. ಅಲ್ಲಿ ಆ್ಯಂಡ್ರಾಯ್ಡ್ ಫೈಲ್ನ ನಿಮಗೆ ಸಿಗುತ್ತೆ. ಸೊ ನಾನು ಇಲ್ಲಿ ವಿಡಿಯೋದಲ್ಲಿ ಕೆಳಗಡೆ ಆ ಫೈಲ್ ಪಾತ್ನ ಕೊಟ್ಟಿರ್ತೀನಿ. ಓಕೆ, ಆ್ಯಂಡ್ರಾಯ್ಡ್ ಫೋಲ್ಡರ್ನ ಓಪನ್ ಮಾಡಿದ ಮೇಲೆ ಮೀಡಿಯಾ ಅಂತ ಒಂದು ಫೋಲ್ಡರ್ ಸಿಗುತ್ತೆ. ಸೊ ಆ ಮೀಡಿಯಾ ಒಳಗಡೆ ಹೋಗಿ ಅದಾದಮೇಲೆ ನಿಮಗೆ com.whatsapp ಅಂತ ಒಂದು ಫೋಲ್ಡರ್ ಸಿಗುತ್ತೆ. ಸೊ ಅದನ್ನು ಓಪನ್ ಮಾಡಿ. ಇಲ್ಲಿ ಇನ್ನೊಂದು ನಿಮಗೆ ವಾಟ್ಸಪ್ ಅಂತ ಒಂದು ಫೋಲ್ಡರ್ ಕಾಣಿಸುತ್ತೆ. ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ಒಂದು ಮೀಡಿಯಾ ಅಂತ ಒಂದು ಫೋಲ್ಡರ್ ಸಿಗುತ್ತೆ. ಮತ್ತು ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಡಾಟ್ ಸ್ಟೇಟಸಸ್ ಅಂತ ಒಂದು ಫೋಲ್ಡರ್ ಸಿಗುತ್ತೆ. ಅದರಲ್ಲಿ ನಿಮ್ಮ ಎಲ್ಲ ಸ್ಟೇಟಸ್ಗಳು ಕೂಡ ಇರ್ತವೆ. ಸೊ ನಿಮಗೇನಾದರೂ ಡಾಟ್ ಸ್ಟೇಟಸ್ ಅನ್ನೋ ಫೋಲ್ಡರ್ ಕಾಣಿಸ್ತಿಲ್ಲ ಅಂದರೆ ನೀವು ಹಿಡನ್ ಫೈಲ್ಸ್ ಆಪ್ಷನ್ನ ಎನೇಬಲ್ ಮಾಡಿಲ್ಲ ಅಂತ. ಸೊ ಮತ್ತೆ ನೀವು ಅಲ್ಲಿ 3 ಡಾಟ್ಸ್ ರೈಟ್ ಸೈಡಲ್ಲಿ ಕಾಣಿಸ್ತಿರೋ ಅಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಶೋ ಹಿಡನ್ ಫೈಲ್ಸ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಟೇಟಸ್ ಫೋಲ್ಡ್ರು ಕಾಣಿಸುತ್ತೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾಗಿರೋಂಥ ಯಾವುದೇ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಸ್ಟೇಟಸ್ಗಳನ್ನ ಮತ್ತು ನೀವು ನಿಮಗೆ ಬೇಕಾಗಿರೋಂಥ ಫೋಲ್ಡರ್ಗೆ ಕಾಪಿ ಮಾಡ್ಕೊಬೋದು. ಇನ್ನೊಂದು ವಾಟ್ಸಪ್ನ ಅಡಿಷನಲ್ ಟ್ರಿಕ್ ಹೇಳ್ತೀನಿ. ವಿತೌಟ್ ಸೇವಿಂಗ್ ಮೊಬೈಲ್ ನಂಬರ್ ನೀವು ಚಾಟ್ ಮಾಡ್ಬೋದು. ವೆಬ್ ಬ್ರೌಸರ್ ಓಪನ್ ಮಾಡಿ wa.me/ ಫಾಲೋಡ್ ಬೈ ಕಂಟ್ರಿ ಕೋಡು +91 ಫಾಲೋಡ್ ಬೈ 10 ಡಿಜಿಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ವಾಟ್ಸಪ್ API ಸರ್ವರ್ಗೆ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ಕಂಟಿನ್ಯೂ ಚಾಟ್ ಅಂತ ಒಂದು ಎಂಟರ್ ಮಾಡಿದ್ರೆ ಇನ್ಸ್ಟೆಂಟಾಗಿ ವಾಟ್ಸಪ್ಪಲ್ಲಿ ನ್ಯೂ ಚಾಟ್ ವಿಂಡೋ ಓಪನ್ ಆಗುತ್ತೆ. ಸೊ ಎಲ್ಲರಲ್ಲಿ ಯಾವ ಟ್ರಿಕ್ಕು ತುಂಬ ಯೂಸ್ಫುಲ್ ಆಗಿತ್ತು ಅಂತ ಕಮೆಂಟ್ ಮಾಡಿ.